ಗುಡ್ ನ್ಯೂಸ್ ವೀಕ್ಷಕರಿಗೆ ಹಾಲೋ ಕೇಸರಿ ಯಾವ ಸಾಂಗ್ ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ? ನ್ಯೂಸ್ ವೀಕ್ಷಕರಿಗೆ ಗುಡ್ ವೈಬ್ಸ್ ಓನ್ಲಿ. ಡೋವರಿ ಚಿನ್ನ ನಿನ್ ಟೈಮ್ ಕೂಡ ಬಂದೇ ಬರ್ತದೆ, ಬೇಜಾನ್ ನೋಡದಿದೆ ಇನ್ನ ನೀನ್ ಅನ್ಕೊಂಡಂಗಾಗೆ ಆಯ್ತದೆ. ಈ ಇನ್ಸ್ಪಿರೇಷನ್ಗೆ ಯಾರು ಇನ್ಸ್ಪಿರೇಷನ್? ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಬೆಳಿಬೇಕನ್ನೋದೇ ನಮಗೆ ದೊಡ್ಡ ಇನ್ಸ್ಪಿರೇಷನ್. ಬೇರೆ ಭಾಷೆಗಳ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಹಿಂದೆ ಇದೀವಿ, ಹೆಮ್ಮರವಾಗಿ ಬೆಳಿಬೇಕಿನ್ನ, ಅದೇ ಇನ್ಸ್ಪಿರೇಷನ್. ಸೊ RCB ಬಗ್ಗೆ ಏನ್ ಅನ್ಸ್ತಾ ಇದೆ? ಕಂಟಿನ್ಯೂಸ್ ಮ್ಯಾಚ್ ವಿನ್ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈ ಸತಿ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಅಂಡ್ ಪ್ರತಿ ಸತಿನೂ ಇವಾಗ ಟೀಮ್ ಸ್ಟ್ರಾಂಗೋ ವೀಕೋ ಅದು ನಮ್ಗೆ ಗೊತ್ತಿಲ್ಲ. ಆಸ್ ಅ ಫ್ಯಾನ್ ಆಗಿ, ಆಸ್ ಅ ಒಂದು ಒಬಿಡಿಯಂಟ್ ಫ್ಯಾನ್ ಆಗಿ ನಾವು ಒಂದೇ ವಿಶ್ ಮಾಡೋದು ದಟ್ ಈ ಸತಿ ಕಪ್ ಗೆಲ್ಲಿ ಅಂತ. RCBಲಿ ಯಾವ್ಯಾವ ಪ್ಲೇಯರ್ಸ್ ಇಷ್ಟ ಹಾಲೋ ಕೇಸರಿಗೆ ಅಂತ? ಕಿಂಗ್ ಕೊಹ್ಲಿ ಆಸ್ ಆಲ್ವೇಸ್. ಕೊಹ್ಲಿ ನಂಬರ್ 1. ಬಟ್ ನನಗೆ ಹಳೆ OG ಟೀಮ್ ಭಾರಿ ಇಷ್ಟ. ABD, ಕ್ರಿಸ್ ಗೇಲ್ ಇದ್ದಾಗ. ಕರ್ನಾಟಕ ರತ್ನ ನಮ್ಮನ್ನ ಹಗ್ಲಿದ್ದಾರೆ ಪುನೀತ್ ಸರ್ ಅಂದ್ರೆ ನಿಮಗೆ ಫೇವ್ರೇಟ್ ಅಂತ ಗೊತ್ತು. ಸೊ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೈಸೂರು ಅಪ್ಪು ಸರ್ಗೂ ಭಾರಿ ಫೇವ್ರೇಟ್ ಸ್ಪಾಟು. ನಾನು ಅಪ್ಪು ಸರ್ ಒಂದು ಮಿನಿಮಮ್ ಅಂದರೂ ಒಂದು 6-7 ಸತಿ ಬಂದಿದ್ದೀವಿ ಮೈಸೂರಿಗೆ, ಶೂಟ್ ಮಾಡಿದ್ದೀವಿ ಇಲ್ಲಿ. ಒಂದೆರಡು ಸಿನಿಮಾಗಳು ಕೂಡ ಶೂಟ್ ಮಾಡಿದ್ದೀನಿ. ಇವಾಗ ನಮ್ಮ ಡಿ ಬಾಸ್ ಮಿಸ್ಸಿಂಗ್ ಫೀಲ್ ಆಗುತ್ತಲ್ಲ ಆ ಥರ. ಸೊ ಅವರಿಬ್ಬರು ಕೂಡ ಒಂಥರ ನನಗೆ ನನ್ನ ಲೈಫಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸು. ಪ್ಲಸ್ ನನ್ನನ್ನು ಏನು ಇಲ್ಲದೆ ಇರಬೇಕಾರಿಂದ ನೋಡಿರೋರು ಅವರು. ಕೊನೆಯದಾಗಿ ಮೈಸೂರಿನ ಜನತೆಗೆ ಗುಡ್ ನ್ಯೂಸ್ಗೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್. ಮೈಸೂರು ಅದೇ ಹೇಳ್ದೆ ಅಲ್ಲ, ಮೈಸೂರು ನಮಗೇನು ಹೊಸದಲ್ಲ. ನಾನು ಅಟ್ ದ ಸೇಮ್ ಟೈಮ್ ಗುಡ್ ನ್ಯೂಸ್ಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಇದೇ ರೀತಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಇಂಟರ್ವ್ಯೂಗಳನ್ನ ಮಾಡಿ. ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ತೆ. ಕರ್ನಾಟಕದಲ್ಲಿ ವಿಶೇಷವಾದಂತಹ ರ್ಯಾಪರ್ಸ್ ನಮ್ಮ ಜೊತೆ ಇರ್ತಾರೆ. ಆದರೆ ಇವರು ವಿಶೇಷತೆ ಏನಪ್ಪ ಅಂದರೆ ಇವರ ಒಂದು ಮೌಲ್ಯಯುತವಾದಂತಹ ಪದಗಳು ಜೊತೆಗೆ ಇನ್ಸ್ಪಿರೇಷನ್ ಆಗುವಂತಹ ಸಾಂಗ್ಗಳು. ನಮ್ಮ ಜೊತೆ ಹಾಲೋ ಕೇಸರಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಎಷ್ಟು ಖುಷಿ ಇದೆ ಮೈಸೂರು? ಆಲ್ವೇಸ್ ಹ್ಯಾಪಿ. ಮೈಸೂರು ಅಂದರೆ ನಮಗೊಂಥರ ತುಂಬ ಇಷ್ಟಪಡೋವಂಥ ಊರು. ಅದು ಹೇಳಿದೆ, ಬೆಂಗಳೂರು ಬೇಜಾರಾದಾಗ ನೆಕ್ಸ್ಟ್ ತಲೆಗೆ ಬರೋದೇ ಮೈಸೂರು. ಫೇವ್ರೇಟ್ ಸ್ಪಾಟ್. ಗುಡ್ ನ್ಯೂಸ್ ವೀಕ್ಷಕರಿಗೆ ಹಾಲೋ ಕೇಸರಿ ಯಾವ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ? ಗುಡ್ ನ್ಯೂಸ್ ವೀಕ್ಷಕರಿಗೆ ಗುಡ್ ವೈಬ್ಸ್ ಓನ್ಲಿ. ಡೋಂಟ್ ವರಿ ಚಿನ್ನ ನಿನ್ ಟೈಮ್ ಕೂಡ ಬಂದೇ ಬರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೋವರಿ ಚಿನ್ನ ನಿನ್ ಟೈಮ್ ಕೂಡ ಬಂದೇ ಬರ್ತದೆ, ಬೇಜಾನ್ ನೋಡದಿದೆ ಇನ್ನ ನೀನ್ ಅನ್ಕೊಂಡಂಗಾಗೆ ಆಯ್ತದೆ. ನಾ ಹೇಳ್ದೆ ತಾನೇ ಮಗ ಗೆದ್ದು ಬರ್ತೀನಂತ, ಕಷ್ಟದಲ್ಲಿ ಜೊತೆಗಿದ್ದವ್ರಿಗೆ ಮಾತ್ರ ನಾನು ಸ್ವಂತ. ಸ್ವಲ್ಪ ಜನ ಹೇಳ್ತಿದ್ರು ನಾ ರ್ಯಾಪರ್ ಅಲ್ಲ ಅಂತ, ಆದರೆ ಅವರೇ ಇವಾಗ ಕಾಯೋದು ನನ್ನ ನೆಕ್ಸ್ಟ್ ಸಾಂಗ್ ಯಾವುದಂತ. ಆಲು ಕೇತು ಕಟ್ಟು ಮಸ್ತು, ಕನ್ನಡದ ಜನತೆಗೆ ಅಚ್ಚುಮೆಚ್ಚು, ಕಷ್ಟಪಟ್ಟು ಫಲಕ್ಕಾಗಿದ್ದು ಕಾಯೋರಿಗೆಲ್ಲ ಸಿಗಲಿ ಸುಬಸ್ಯ ಶೀಘ್ರಂ ಪ್ರಾಪ್ತಿರಸ್ತು. ನನಗೆ ಊಟ ಹಾಕಿದ ಬಾಸು ಇಲ್ಲಿ ನಮ್ಮ ಜನ, ಭೂಮಿ ಸುತ್ತಿದ್ದರೂ ಕೊಡೋದಿಲ್ಲ ನಮ್ಮ ತನ. ಇಲ್ಲಿ ಕೆಟ್ಟೋರ್ಗು ಒಳ್ಳೆಯದನ್ನೇ ಬಯಸೋಣ, ಕನ್ನಡಕ್ಕೆ ಗ್ರಾಮಿ ತಂದೆ ತರ್ತೀನಿ ನಾನು ಒಂದಿನ. ವೇಟ್ ಆ್ಯಂಡ್ ವಾಚ್. ಸೂಪರ್ ಸರ್, ಸೂಪರ್. ಅಂದರೆ ಈ ಇನ್ಸ್ಪಿರೇಷನ್ಗೆ ಯಾರು ಇನ್ಸ್ಪಿರೇಷನ್? ಇದು ಏನು ಇನ್ಸ್ಪಿರೇಷನ್ ನಾವು ಬೇರೆಯವ್ರು ಇನ್ಸ್ಪೈರ್ ಆಗೋ ಥರ ಇನ್ನೂ ಏನು ಕೆಲಸಗಳು ಮಾಡಿಲ್ಲ. ಬಟ್ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಬೆಳಿಬೇಕನ್ನೋದೇ ನಮಗೆ ದೊಡ್ಡ ಇನ್ಸ್ಪಿರೇಷನ್. ಬೇರೆ ಭಾಷೆಗಳ ಕಂಪೇರ್ ಮಾಡಿದ್ರೆ ನಾವು ತುಂಬ ಹಿಂದೆ ಇದ್ದೀವಿ. ಅವರೆಲ್ಲ $multi-million ಇಂಡಸ್ಟ್ರಿಗಳಾಗಿದ್ದಾರೆ ಇವತ್ತು. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ಕು ಇನ್ನು ಇವಾಗ ಮೊಳಕೆ ಹೊಳಿತಾ ಇರೋವಂಥ ಒಂದು ಚಿಕ್ಕ ಗಿಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಮ್ಮರವಾಗಿ ಬೆಳಿಬೇಕಿನ್ನ, ಅದೇ ಇನ್ಸ್ಪಿರೇಷನ್ನು. ನಿಮ್ಮ ಕನ್ನಡ ಅಭಿಮಾನದ ಬಗ್ಗೆ ಗೊತ್ತು, ಹಾಗೆ ನಿಮ್ಮ RCB ಫ್ಯಾನ್ ಅಂತಲೂ ನನಗೆ ಗೊತ್ತು. ಸೊ RCB ಬಗ್ಗೆ ಏನು ಅನಿಸ್ತಾ ಇದೆ? ಕಂಟಿನ್ಯೂಸ್ ಮ್ಯಾಚ್ ವಿನ್ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಈ ಸತಿ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಆ್ಯಂಡ್ ಪ್ರತಿ ಸತಿನೂ ಇವಾಗ ಟೀಮ್ ಸ್ಟ್ರಾಂಗೋ ವೀಕೋ ಅದು ನಮ್ಗೆ ಗೊತ್ತಿಲ್ಲ. ಆ್ಯಸ್ ಅ ಫ್ಯಾನ್ ಆಗಿ, ಆ್ಯಸ್ ಅ ಒಂದು ಒಬಿಡಿಯಂಟ್ ಫ್ಯಾನ್ ಆಗಿ ನಾವು ಒಂದೇ ವಿಶ್ ಮಾಡೋದು ದಟ್ ಈ ಸತಿ ಕಪ್ ಗೆಲ್ಲಿ ಅಂತ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಭಾರಿ ಖುಷಿ ಆಗ್ತಾ ಇದೆ. ಆ್ಯಂಡ್ ಗುಡ್ ನ್ಯೂಸ್ ಏನಂತಂದರೆ ನಾಡಿದ್ದು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ RCBಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದೊಂದು ಗುಡ್ ನ್ಯೂಸು. ವೆರಿ ಹ್ಯಾಪಿ. ಆ್ಯಂಡ್ ಸೆಕೆಂಡ್ ಟೈಮ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದೊಂದು ಇನ್ನೊಂದು ದೊಡ್ಡ ಖುಷಿ. ಆಮೇಲೆ ನಾವು ಪರ್ಫಾರ್ಮ್ ಮಾಡಿದ್ದು ಸೀಸನ್ನೇ ಗೆದ್ಬಿಟ್ರು, ಅದು ಡಬಲ್ ಖುಷಿ. RCBಲಿ ಯಾವ್ಯಾವ ಪ್ಲೇಯರ್ಸ್ ಇಷ್ಟ ಹಾಲೋ ಕೇಸರಿಗೆ ಅಂತ? ಕಿಂಗ್ ಕೊಹ್ಲಿ ಆಸ್ ಆಲ್ವೇಸ್. ಕೊಹ್ಲಿ ನಂಬರ್ 1. ಬಟ್ ನನಗೆ ಹಳೆ OG ಟೀಮ್ ಭಾರಿ ಇಷ್ಟ. ABD, ಕ್ರಿಸ್ ಗೇಲ್ ಇದ್ದಾಗ. ಅದು ಒಂಥರ ಶುರು ಆಗಿದ್ದು ಜೋಶ್ ಅವಾಗ RCB ಮೇಲೆ ಪ್ರೀತಿ ಶುರು ಆದಂಥ ದಿನಗಳು. ಸೊ ಹಳೆ OG ಟೀಮ್ ಯಾವತ್ತೂ ಫೇವ್ರೇಟೆ. ಬಟ್ ಯಾರ್ಯಾರು ಬರ್ತಾ ಇದ್ದಾರೆ ಇವಾಗ, ಪಟ್ಟಿದಾರ್ ಆಗಿರ್ಬೋದು, ಹುಎವರ್, ಸಾಲ್ಟ್, ಇವಾಗ ಎವ್ರಿ ಎಲ್ಲರೂ ಇಷ್ಟ. ಯಾರ್ಯಾರು RCBಗೆ ಆಡ್ತಾರೆ ಎಲ್ಲರೂ ಇಷ್ಟ. ಕರ್ನಾಟಕ ರತ್ನ ನಮ್ಮನ್ನ ಹಗ್ಲಿದ್ದಾರೆ ಪುನೀತ್ ಸರ್ ಅಂದ್ರೆ ನಿಮಗೆ ಫೇವ್ರೇಟ್ ಅಂತ ಗೊತ್ತು. ಸೊ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೈಸೂರು ಅಪ್ಪು ಸರ್ಗೂ ಭಾರಿ ಫೇವ್ರೇಟ್ ಸ್ಪಾಟು. ನಾನು ಅಪ್ಪು ಸರ್ ಒಂದು ಮಿನಿಮಮ್ ಅಂದರೂ ಒಂದು 6-7 ಸತಿ ಬಂದಿದ್ದೀವಿ ಮೈಸೂರಿಗೆ, ಶೂಟ್ ಮಾಡಿದ್ದೀವಿ ಇಲ್ಲಿ. ಒಂದೆರಡು ಸಿನಿಮಾಗಳು ಕೂಡ ಶೂಟ್ ಮಾಡಿದ್ದೀನಿ. ಅದೇ ಅವ್ರು ಬಂದಾಗೆಲ್ಲ ಒಂದು ಮಿಸ್ಸಿಂಗ್ ಫೀಲ್ ಆಗುತ್ತೆ. ಇವಾಗ ನಮ್ಮ ಡಿ ಬಾಸ್ ಮಿಸ್ಸಿಂಗ್ ಫೀಲ್ ಆಗುತ್ತಲ್ಲ ಆ ಥರ. ಸೊ ಅವರಿಬ್ಬರು ಕೂಡ ಒಂಥರ ನನಗೆ ನನ್ನ ಲೈಫಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸು. ಪ್ಲಸ್ ನನ್ನನ್ನು ಏನು ಇಲ್ಲದೆ ಇರಬೇಕಾರಿಂದ ನೋಡಿರೋರು ಅವರು. ಏನು ಇಲ್ಲದೆ ಇರ್ಬೇಕಾರಿಂದನೂ ನೋಡಿ ನೀನು ಹಿಂಗೆ ಮಾಡು, ಹಂಗೆ ಮಾಡು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿದ್ದಿ ಬೆಳೆಸಿರೋ ಅಂಥವ್ರು ಅವರು. ಅವರಿಬ್ಬರೂ ಮಿಸ್ ಮಾಡ್ಕೋತಾ ಇದ್ದೀವಿ ಇವಾಗ. ಡೆಫಿನೆಟ್ಲಿ ಅವರಿಬ್ಬರು ಎಲ್ಲಿದ್ರೂ
ಕನ್ನಡಕ್ಕೆ, ಕನ್ನಡದ ಮ್ಯೂಸಿಕ್ಗೆ, ಆಮೇಲೆ ಯಂಗ್ ಟ್ಯಾಲೆಂಟ್ಸ್ನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ಇವತ್ತು ಸಮಾನತೆಯ ಹರಿಕಾರ, ಭಾತೃತ್ವದ ಸರದಾರ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಬಂದಿರುವಂಥದ್ದು. ಅಂಬೇಡ್ಕರ್ ಯಾವ ತತ್ವಗಳನ್ನು ನೀವು ಅಳವಡಿಸ್ಕೋತೀರಾ? ಅವ್ರ ಬಗ್ಗೆ ಎಷ್ಟು ಖುಷಿ ಇದೆ? ಅವ್ರ ಬಗ್ಗೆ ಏನು ಅನ್ಸುತ್ತೆ? ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವ್ರ ಬಗ್ಗೆ. ಸಮಾನತೆ ಅವ್ರು ಹೇಳ್ಕೊಟ್ಟಿರೋದು ಅಂದರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅಂತ. ಇವಾಗ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕಲ್ಲೂ ನಾವು ಅದನ್ನೇ ಹೇಳಕ್ಕೆ ಹೊರಟಿರೋದು. ಸಮಾನತೆ ನಾನು ಬರೀ ರ್ಯಾಪರ್ ಆಗಬೇಕು, ಇಲ್ಲ ನಾನೊಬ್ಬ ಸಿಂಗರ್ ಆಗಬೇಕು ಅಂತ ನಾವು ಡಿವೈಡ್ ಮಾಡೋದಲ್ಲ. ಸಮಾನತೆ ಏನಂತಂದರೆ ಮ್ಯೂಸಿಕ್ಕನ್ನು ಒಂದಾಗಿ ನೋಡೋದು, ಅದರಲ್ಲಿ ಕನ್ನಡತನವನ್ನು ಎಷ್ಟು ಹೋಲ್ಡ್ ಮಾಡೋಕ್ಕೆ ಸಾಧ್ಯ, ಮೇಲೆತ್ತಕ್ಕೆ ಸಾಧ್ಯ, ಅದನ್ನು ವರ್ಲ್ಡ್ ಸ್ಟೇಜಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ, ಅದಕ್ಕೆ ಎಷ್ಟು ಮೌಲ್ಯ ಇದೆ, ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಕ್ಕೆ ಹೊರಟಿರೋದು ನಮ್ಮ ಅಂಬೇಡ್ಕರ್ ಸರ್ ಅವರ ಕೆಲವು ಸಿದ್ಧಾಂತಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಮಾನತೆ ಮ್ಯೂಸಿಕಲ್ಲೂ ಇರಬೇಕು, ನಾವು ಬದುಕೋ ರೀತಿಯಲ್ಲೂ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಬಿಗ್ಗೆಸ್ಟ್ ಲೆಸನ್ ಅವರಿಂದ ಕಲ್ತಿರೋದು. ಅಂದರೆ ಅಂಬೇಡ್ಕರ್ ಹೇಳಿದ್ರು ಹಕ್ಕುಗಳನ್ನು ಸಂಘಟಿತರಾಗಿ ಯೂತ್ಸ್ ಎಲ್ಲ ಸೇರಿ ನೀವು ಪ್ರಶ್ನೆ ಮಾಡಿ ಅದನ್ನು ತಗೊಳ್ಳಿ ಅಂತ. ಆದರೆ ಯೂತ್ಸ್ ಇತ್ತೀಚೆಗೆ ಬೇರೆ ಕಡೆ ಗಮನಗಳನ್ನು ಹರಿಸಿ ಒಂದು ರೀತಿ ಸಂಘಟನಾತ್ಮಕವಾಗಿ ತೊಡಗಿಸ್ಕೊಳ್ಳೋದೇ ಕಡಿಮೆ ಆಗಿದೆ. ಇದ್ರ ಬಗ್ಗೆ ಎಷ್ಟು ವಿಷಾದ ಅಂತ? ಅದೇ ಒಳ್ಳೇದು ಕೆಟ್ಟದ್ದು ಸಮಾಜದಲ್ಲಿ ಇದ್ದೇ ಇರುತ್ತೆ. ನಾವೇನು ತಗೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಕೆಟ್ಟ ಹಾಡುಗಳು ಬರುತ್ತೆ, ಒಳ್ಳೆ ಹಾಡುಗಳು ಬರುತ್ತೆ, ಕೆಟ್ಟ ಸಿನಿಮಾಗಳು ಬರುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ. ನಾವೇನೇನು ತಗೋತೀವಿ ಲೈಫಿಗೆ, ಅದನ್ನೇನು ಅಳವಡಿಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿರೋಂಥ ವಿಷಯ. ಡೆಫಿನೆಟ್ಲಿ ಒಂದಲ್ಲ ಒಂದು, ಇವಾಗ ಕೆಟ್ಟದ್ದು ಎಲ್ಲರೂ ಮಾಡೇ ಮಾಡ್ತಾರೆ, ಎಲ್ಲರೂ ಒಂದು ಕೆಟ್ಟ ದಾರಿಲಿ ಹೋಗ್ತಾರೆ. ಬಟ್ ಒಂದಿನ ರಿಯಲೈಸ್ ಆಗುತ್ತಲ್ಲ ಯಾವಾಗ ನಾನು ಒಳ್ಳೇದನ್ನು ಕಲಿಬೇಕಂತ, ಅವಾಗ ಡೆಫಿನೆಟ್ಲಿ ಅವ್ರು ಬಂದೇ ಬರ್ತಾರೆ. ಆ್ಯಂಡ್ ಆ ಬರೋ ದಾರಿಗೆ ಈ ಥರ ಮೌಲ್ಯಗಳು ಅಂದರೆ ಅಂಬೇಡ್ಕರ್ ಸರ್ ಆಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಇಲ್ಲ ಸುಭಾಷ್ ಚಂದ್ರ ಬೋಸ್ ಸರ್ ಆಗಿರ್ಬೋದು, ಇವ್ರುಗಳ ಒಂದಷ್ಟು ವಿಷಯಗಳನ್ನು ಕಲ್ತ್ಕೊಂಡು ಯೂತ್ಗಳು ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೀತು ಅಂತಂದರೆ ಅದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅಂದರೆ ಅವ್ರಿಗೆ ನಾವು ತೋರಿಸುವಂಥ ಮರ್ಯಾದೆ ಅದೇನೆ. ಕೊನೆಯದಾಗಿ ಮೈಸೂರಿನ ಜನತೆಗೆ ಗುಡ್ ನ್ಯೂಸ್ಗೆ ಏನು ಹೇಳ್ತೀರಾ? ಆಲ್ ದ ಬೆಸ್ಟ್. ಮೈಸೂರು ಅದೇ ಹೇಳ್ದೆ ಅಲ್ಲ, ಮೈಸೂರು ನಮಗೇನು ಹೊಸದಲ್ಲ. ನಾನು ಅಟ್ ದ ಸೇಮ್ ಟೈಮ್ ಗುಡ್ ನ್ಯೂಸ್ಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಇದೇ ರೀತಿ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಇಂಟರ್ವ್ಯೂಗಳನ್ನ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಾಲೋಕೆ ಸರ್ವರ ಮಾತುಗಳಾಗಿತ್ತು. ಸಮಾನತೆ, ಭಾತೃತ್ವದ ಜೊತೆಗೆ ಎಲ್ಲ ಮ್ಯೂಸಿಕ್ಕು ಒಂದೇ ಅನ್ನೋ ರೀತಿಯಲ್ಲಿ ನೋಡಬೇಕು. ಕನ್ನಡ ಅಭಿಮಾನದ ಜೊತೆಗೆ ನಮ್ಮ ಸಿನಿಮಾ ರಂಗ ಜೊತೆಗೆ RCB ಬಗ್ಗೆನೂ ಮಾತಾಡಿದ್ರು. ಇದು ಇವತ್ತಿನ ಸುದ್ದಿ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸವಿತಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.